ಕಳೆಗಾಯ ಪರಿಷೆ ಫಸ್ಟ್ ದಿವಸ ಬರೋಣ ಅಂದ್ಕೊಂಡು ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಆಗಲ್ಲ. ಹೆಂಗೂ ಇವತ್ತು ದೇವಸ್ಥಾನಕ್ಕೆ ಬರಬೇಕಾಗಿತ್ತು, ಗಣಪತಿ ದೇವಸ್ಥಾನಕ್ಕೆ. ಹಾಗೂ ನೋಡೋ ಬಟ್ ಹಾಗೆ ರಶ್ ಇದೆ ಇಲ್ಲಿ. ಬಟ್ ಜನನೂ ಹೇಗೆ ಎಂಜಾಯ್ ಮಾಡ್ತಾಯಿದ್ದಾರೆ. ವ್ಯಾಪಾರ ಎಲ್ಲ ಕಡೆ ಜೋರಾಗಿದೆ ಕಳೆಕಾಯ್ದು. ನಾವೊಂದಷ್ಟು ಪರ್ಚೇಸ್ ಮಾಡಬೇಕು. ಫಸ್ಟು ದೇವಸ್ಥಾನಕ್ಕೆ ಹೋಗಿ ನಂತರ ಏನೇನು ಬೇಕೆಲ್ಲ ಮಿಸಲ್ ಸಮೇತ ಬಂದಿದ್ದೀನಿ ನಾನು ಇವತ್ತು. ನೋಡೋಣ ಏನೇನಿದೆ ನೋಡ್ಬಿಟ್ಟು ಕಳೆಕಾಯಿ ಅಂತೂ 100% ಪರ್ಚೇಸ್ ಮಾಡ್ತೀವಿ. ಹೆಂಗಿದೆ ಸರ್ ಹಬ್ಬದ ಸಡಗರ? ಹಬ್ಬದ ಸಡಗರ ಪ್ರತಿ ವರ್ಷ ಬರ್ತೀವಿ ನಾವು. ಬಟ್ ಈ ಸತಿ ಸ್ವಲ್ಪ ಲೇಟ್ ಆಯಿತು. ಹಬ್ಬದ ದಿವಸನೇ ಬರ್ತಾಯಿದ್ವಿ. ಬಟ್ ನನಗೆ ಶೂಟಿಂಗ್ ಹೊರಗಡೆ ಇದ್ದಿದ್ದರಿಂದ ಬರೋದಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದೆ. ಸೊ ನಮ್ಮ ಧರ್ಮಪತ್ನಿಯವರು ಸಹ ಇವತ್ತು ಹೋಗೋಣ ನೋಡೋಣ ದೇವಸ್ಥಾನಕ್ಕೆ ಹೋಗ್ಬೇಕು ನೋಡ್ಕೊಂಬರೋಣ ಅಂತಂದರು. ಸರಿ ಬಂದ್ಬಿಟ್ಟು ಇಬ್ಬರು ಜೊತೆನಲ್ಲಿ ಬಂದಿದ್ದೀವಿ. ಚೆನ್ನಾಗಿದೆ, ಎಲ್ಲ ಹಬ್ಬದ ವಾತಾವರಣ ಹಾಗೇ ಇದೆ. ಯಾಕಂದರೆ ಮಾರ್ನಿಂಗ್ ಟೈಮ್ ಸ್ವಲ್ಪ ವರ್ಕಿಂಗ್ ಡೇ ಆಗಿರೋದ್ರಿಂದ ರಶ್ ಕಡಿಮೆ ಇದೆ ಅಂತ ಅನಿಸುತ್ತೆ. ಬಟ್ ಅದು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಈವ್ನಿಂಗ್ ಟೈಮ್ ಆದರೆ ನಾವು ಬರೋದಕ್ಕಾಗೋದಿಲ್ಲ, ಭಯಂಕರ ಜನ ಇರ್ತಾರೆ, ತಳ್ಳಾಟ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಹೋಗಿ ಬಂದುಬಿಡೋಣ ಅಂತ ಈಗ ಮಾರ್ನಿಂಗ್ ಬಂದಿದ್ದೀನಿ. ಎಷ್ಟು ವರ್ಷದಿಂದ ಸರ್ ನಾನು ಸುಮಾರು ಒಂದು 30-35 ವರ್ಷದಿಂದ ಪ್ರತಿ ವರ್ಷ ವಿಸಿಟ್ ಮಾಡ್ತೀವಿ ನಾವು. ಫಸ್ಟ್ ಡೇ ಆಗಲಿಲ್ಲ ಅಂದ್ರೂ ಸೆಕೆಂಡ್ ಡೇ ಥರ್ಡ್ ಡೇ ಅಂತೂ 100% ವಿಸಿಟ್ ಮಾಡ್ತೀವಿ. ಬಸವಣ್ಣ ದೇವಸ್ಥಾನ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಒಂದು ವರ್ಷವೂ ತಪ್ಪೋದಿಲ್ಲ. ಬಟ್ ಅದೇ ರಶ್ ಸ್ವಲ್ಪ ಕಡಿಮೆ ಇರೋ ಟೈಮಲ್ಲಿ ಬಂದು ಹೋಗ್ತೀವಿ. ನನ್ನ ಮೊಮ್ಮಗಳು ಯಾರನ್ನ ಬಂತು ಅಂದರೆ ಹಬ್ಬದ ದಿವಸನೇ ಬರಬೇಕಾಗಿದೆ. ಭಯಂಕರ ಲಾಸ್ಟ್ ಇಯರ್ ಹೀಗೆ ಬಂದುಬಿಟ್ಟು ರಶಲ್ಲಿ ಸಿಗಾಕೊಂಡು ಒದ್ದಾಡ್ಬಿಟ್ವಿ. ಸೊ ಹಂಗಾಗಿ ಈಗ ಒಂದು 3-4 ದಿವಸ ಬಿಟ್ಟು ಬಂದಿದ್ದೀವಿ. ಬಟ್ ಕ್ರೌಡ್ ಹಾಗೇ ಇದೆ, ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ವಿ ಆರ್ ಆಲ್ಸೋ ಸೊ ಹ್ಯಾಪಿ. ಚೆನ್ನಾಗಿದೆ, ಎಲ್ಲ ವಾತಾವರಣ ಭಾಳ ಚೆನ್ನಾಗಿದೆ. ಪ್ರತಿ ವರ್ಷ 3 ದಿನ ಇರ್ತದೆ, 5 ದಿನ. ಪ್ರತಿ ವರ್ಷ ಕಡಿಮೆ 3 ದಿವಸಕ್ಕೆಲ್ಲ ಖಾಲಿ ಆಗೋದು. ಬಟ್ ಈ ರಶ್ ಎಲ್ಲ ನೋಡ್ತಾ ಇದ್ದರೆ 3 ದಿವಸ ಏನು 6 ದಿವಸ ಮಾಡಿದ್ರು ಈ ರಶ್ ಹಿಂಗೆ ಇರುತ್ತೆ ಅಂತ ಕಾಣಿಸ್ತಾ ಇದೆ. ವ್ಯಾಪಾರಿಗಳಿಗೂ ಪಾಪ ಅವರು ಏನೋ ಜೀವನ ಮಾಡ್ತಾ ಇರ್ತಾರೆ. ಬಟ್ ಎಲ್ಲ ಕಡೆ ವ್ಯಾಪಾರನೂ ಚೆನ್ನಾಗಿ ಆಗ್ತಾಯಿದೆ ಅಂತ ಕಾಣುತ್ತೆ. ಬಟ್ ಬಹಳಷ್ಟು ಜನ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾನೆ ಇರ್ತಾರೆ ಇಲ್ಲಿ. ಹಾಗಾಗಿ ಓಕೆ 3-6 ದಿವಸ 4-5 ದಿವಸ ಆದರೆ ಇನ್ನೂ 2 ದಿವಸ ಎಕ್ಸ್ಟೆನ್ಷನ್ ಮಾಡಿದ್ರೆ ಜನ ಹೀಗೆ ಇರ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಲಾಸ್ಟ್ ಟೈಮು 3rd ಡೇಗೆಲ್ಲ ಜನ ಕಡಿಮೆ ಆಗಿದ್ರು. 4th ಡೇ ಏನೂ ಇರಲಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ 60-70% ಕ್ಲಿಯರ್ ಮಾಡಿಬಿಟ್ಟಿರು. ಇವತ್ತು 4th ಡೇ ಆಗೋದು ನೋಡ್ರೆ ಫಸ್ಟ್ ಡೇ ಏನಿತ್ತು ಅದೇ ವಾತಾವರಣ ಇವತ್ತು ಇಲ್ಲಿದೆ. ತುಂಬ ಖುಷಿ ಕೊಡುತ್ತೆ ಇದೆಲ್ಲ. ವ್ಯಾಪಾರ ಆಗ್ತಾ ಇಲ್ಲ ಯಾಕಂದರೆ ಸರ್ ಈ ಬಸ್ ಎಲ್ಲ ಕಳೆಕ ಪರ್ಸನ್ ನಾವು ನೋಡಿದ್ದು ಬಹಳ 30 ವರ್ಷದಿಂದ ಬರ್ತಾಯಿದ್ವಿ. ಲಿಮಿಟೆಡ್ ಪರ್ಸನ್ಸು ಆ ಕಡೆ ಈ ಕಡೆ ಹಾಕ್ಕೊತಾ ಇದ್ವಿ. ಸೈಡಲ್ಲೆಲ್ಲ ಯಾರೂ ಇರ್ತಾ ಇರಲಿಲ್ಲ. ಈಗಂದರೆ ಕಾಂಪಿಟೇಷನ್ ಜಾಗದ ಇದೆ. 20-30 ಜನ ಮಾಡ್ತಾಯಿದ್ದ ಜಾಗದಲ್ಲಿ ಇವತ್ತು 150-200 ಜನ ಬಂದಿದ್ದಾರೆ. ಅಫ್ಕೋರ್ಸ್ ಎಲ್ಲ ಕಡೆ ಡಿಸ್ಪ್ಯೂಟ್ ಆಗ್ತಾರೆ ಜನ ಮಾತ್ರ ಅವರೇ ಬರ್ತಾರಲ್ವಾ. ಕಡಿಮೆ ಅಂಗಡಿ ಇದ್ದಷ್ಟು ವ್ಯಾಪಾರ ಜಾಸ್ತಿ ಅಂಗಡಿಗಳಾದಷ್ಟು ವ್ಯಾಪಾರ ಕಡಿಮೆ ಆಗುತ್ತೆ. ಇದು ಕ್ವೈಟ್ ನ್ಯಾಚುರಲ್. ಅದ್ರ ಬಗ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಜನ ಅವ್ರು ಇಷ್ಟ ಬಂದು ಕಡೆ ತೊಗೊಳ್ತಾರೆ. ನೋಡಿ ವ್ಯಾಪಾರಿಗಳು ಇಷ್ಟೊಂದಿಲ್ಲ. ನಾವು ಸ್ಟಾರ್ಟಿಂಗಲ್ಲಿ ಬರ್ಬೇಕಾದ್ರೆ ಇಷ್ಟೊಂದೆಲ್ಲ ಜನ ಸಂಖ್ಯೆ ಇರ್ತಾ ಇರಲಿಲ್ಲ. ಅಂದರೆ ವ್ಯಾಪಾರಿಗಳ ಸಂಖ್ಯೆ ಇಷ್ಟೊಂದು ಇರ್ತಾ ಇರಲಿಲ್ಲ. ಇವತ್ತಿನ ದಿನ ಬಹಳಷ್ಟು ಅಂಗಡಿಗಳು ಎಲ್ಲೇ ನೋಡಿದ್ರು ಸಾವಿರಾರು ಅಂಗಡಿಗಳು ಹಾಕಿದ್ದಾರೆ. ಜನ ಡಿಸ್ಪ್ಯೂಟ್ ಆಗ್ತಾರೆ. ಎಲ್ಲರಿಗೂ ಅದೇ ರೀತಿ ವ್ಯಾಪಾರ ಆಗೋದು ಕಷ್ಟ ಅನಿಸುತ್ತೆ. ಯಾವ ರೀತಿಯಾಗಿ ಅದೇ ಹೇಳ್ತಾ ಇದ್ದೀನಲ್ಲ, 5 ವರ್ಷದ ಹಿಂದೆನೂ ಇದೇ ಥರ ಕ್ರೌಡ್ ಬಹಳ ಇತ್ತು. ಸೊ ಬಹಳ ಇದ್ದರೂ ಸಹ ಜನ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಇಷ್ಟೊಂದು ತಳ್ಳಾಟ ಇರಲಿಲ್ಲ. 10-15 ವರ್ಷದಿಂದ ಈ ಥರ ತಳ್ಳಾಟ ಇರ್ತಾ ಇರಲಿಲ್ಲ. ಬಟ್ ಈಗ ಎಲ್ಲ ಯಂಗ್ಸ್ಟರ್ಸು, ಕಾಲೇಜ್ ಹುಡುಗರು ಎಲ್ಲ ಬರ್ತಾರೆ. ಕ್ರೇಜ್ ಇರುತ್ತೆ, ನೋಡ್ತಾರೆ ಎಲ್ಲ ಏನೇನು ಬೇಕು. ಹೆಣ್ಮಕ್ಳಿಗಂತೂ ಪರ್ಚೇಸ್ ಮಾಡೋದಕ್ಕೆ ಅವ್ರಿಗೆ ಫ್ಯಾಷನ್ ಐಟಮ್ಸ್ ಎಲ್ಲ ಬಹಳ ಸಿಗುತ್ತೆ. ಅವ್ರು ಅದನ್ನು ಚೂಸಿ ಆಗಿರ್ತಾರೆ. ಎಲ್ಲ ತೊಗೊಂಡು ನೋಡೋದಕ್ಕೆ ಬಂದೇ ಬರ್ತಾರೆ. ಇಟ್ಸ್ ಕ್ವೈಟ್ ನ್ಯಾಚುರಲ್, ನಡೀತಾ ಇದೆ. ಪ್ಲಾಸ್ಟಿಕ್ ಈ ಸತಿ ಇಲ್ಲ. ಕಳೆದ ಒಂದು 3-4 ವರ್ಷದಿಂದನೂ ತುಂಬ ಇಲ್ಲಿ ಸ್ಟ್ರಿಕ್ಟ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ಬಹಳ ಕಡಿಮೆ ಇದೆ. ಯಾಕಂದರೆ ಅವರು ಎಲ್ಲ ಪೇಪರ್ ಬ್ಯಾಗ್ಸು ಅದು ಇದು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಪ್ಲಾಸ್ಟಿಕ್ ಬಳಕೆ ಬಹಳ ಕಡಿಮೆ ಇದೆ. ಆದಷ್ಟು ಅವಾಯ್ಡ್ ಮಾಡಿದ್ದಾರೆ. 99% ಅವಾಯ್ಡ್ ಮಾಡಿದ್ದಾರೆ. ಗುಡ್. ಅದು ಒಂದು ರೀತಿಯಲ್ಲಿ ಇಟ್ ಈಸ್ ಸೊ ಹೆಲ್ತಿ. ಕಡಲೆಕಾಯಿ ಮಾರೋರು ಇರ್ಬೋದು, ಪ್ಯಾಕಿಂಗ್ ಮಾಡಿರೋದು ಎಲ್ಲ ಪೇಪರ್ ಕವರ್ಸಲ್ಲಿ ಕೊಡ್ತಾ ಇದ್ದಾರೆ. ಇದು ಒಂದು ಥರ ಪರಿಸರ ಮಾಲಿನ್ಯ ಆಗೋದನ್ನು ತಡೆಗಟ್ಟುತ್ತೆ ಅಂತ ನನ್ನ ಭಾವನೆ. ಸರ್ಕಾರ ನಿರ್ಧಾರ ಸರಿಯಾಗಿದೆ. ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಸರ್ಕಾರದ ವಿರುದ್ಧ 100% ಕರೆಕ್ಟಾಗಿದೆ ಅದು. ಯಾಕಂದರೆ ಪ್ಲಾಸ್ಟಿಕ್ ತಿಂದು ಎಲ್ಲಂದ್ರಲ್ಲಿ ಎಸ್ದು ಅದರಿಂದ ಪರಿಸರ ಮಾಲಿನ್ಯ ಎಷ್ಟು ಹಾಳಾಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ನಿಟ್ಟಿನಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದೆ. ಇಟ್ಸ್ ಗುಡ್. ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಕಲಾವಿದರಾಗಿ ಬರೋರಿಗೆ ಪ್ಲಾಸ್ಟಿಕ್ ತರಬೇಡಿ ಅಂತ ಯಾವ ರೀತಿ ಸರ್ ದಯವಿಟ್ಟು ನಾವು ಎಲ್ಲರೂ ಕಲಾವಿದರಾಗ್ಬೋದು, ಬೇರೆಯವರಾಗ್ಬೋದು, ಪಬ್ಲಿಕ್ ಆಗ್ಬೋದು, VIPs ಆಗ್ಬೋದು, ಯಾರಾದರೂ ಎಲ್ಲರೂ ಮನುಷ್ಯರು ತಾನೆ. ನಾವೆಲ್ಲರೂ ಪರಿಸರನ ಕಾಪಾಡೋದಕ್ಕೆ ನಾವು ಆದಷ್ಟು ನಮ್ಮ ಕೈಲಾದಷ್ಟು ಪ್ರಯತ್ನ ಪಡಬೇಕು. ನಾನು ಒಬ್ಬ
ಒಬ್ಬ ಕಲಾವಿದನಾಗಿ ನಾನು ಹೇಳೋದು ಇಷ್ಟೇ, ಇಟ್ಸ್ ವೆರಿ ಗುಡ್. ಯಾರೂ ಇಲ್ಲಿ ಬರಬೇಕಾದ್ರೆ ಮನೆಯಿಂದ ಬ್ಯಾಗ್, ನಾನು ಸಹ ನೋಡಿ ಬ್ಯಾಗ್ ತೊಗೊಂಬಂದಿದ್ದೀನಿ. ನಾನು ಪ್ಲಾಸ್ಟಿಕ್ಕಿಗೆ ನಾನು ವಿರೋಧಿ. ಏನೇ ತೊಗೊಂಬಂದ್ರೆ ಮನೆಯಿಂದ ಒಂದು ಕೈ ಚೀಲ ತೊಗೊಂಬನ್ನಿ, ಅದರಲ್ಲಿ ಹಾಕ್ಕೊಂಡೋಗಿ ಪ್ಲಾಸ್ಟಿಕ್ ಬಳಕೆ ಮಾಡೋದನ್ನು ತಪ್ಪು. ಸರ್ಕಾರ ಇದರಲ್ಲಿ ಹೇಳಿದೆ, ಅವಶ್ಯಕತೆ ಇದೆ, ಮನೆಯಿಂದ ಒಂದು ಬ್ಯಾಗ್ ತೊಗೊಂಬಂದರೆ ಆಯಿತು. ನಾವು ಸಹ ಅದಕ್ಕೆ ಸಪೋರ್ಟ್ ಮಾಡಬೇಕಲ್ಲ, ಪರಿಸರವನ್ನು ಉಳಿಸ್ಕೊಳ್ಳೋದು ನಮ್ಮದು ಒಂದು ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ದಯವಿಟ್ಟು ಯಾರೂ ತರಬೇಡಿ. ಪ್ಲಾಸ್ಟಿಕ್ನ ಆದಷ್ಟು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಕೆಲವು ಥಿಂಗ್ಸ್ನ ಪ್ಲಾಸ್ಟಿಕ್ ಯೂಸ್ ಮಾಡಲೇಬೇಕಾಗುತ್ತೆ. ಸಪೋಸ್ ಈಗ ಬ್ರೆಡ್ ಗಿಟ್ ತೊಗೊತೀವಿ, ಅದನ್ನು ಪೇಪರ್ ಕವರಲ್ಲಿ ಹಾಕಿಟ್ರೆ ಒಂದೇ ದಿವಸಕ್ಕೆ ಹಾಳಾಗುತ್ತೆ. ಮಾಡೋ ಕಡೆ ತುಂಬ ನೆಸಿಟಿ ಕಡೆ ಇರಲಿ, ಬಟ್ ಈ ಥರ ಎಲ್ಲ ಆಗಬೇಕಾದ್ರೆ ಇಲ್ಲಿ ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.